ಮಹಾಲಕ್ಷ್ಮಿ ಎಲ್ಲಾ ಸೇರ್ಕೊಂಡು ನಿಮ್ ಬೀಗ್ರೂಟಕ್ಕೆ ಬರ್ತಾ ಇದೀವಿ ಅಷ್ಟೇ. ಫ್ಲಾಶ್ ಬ್ಯಾಕ್. ಮಡಕೆ ಬಸವ ಅಂತೀವಿ, ಗುಲಾಂಪಟ್ಟೆ ಚಂದ್ರ, ಮುಳ್ತಂತಿ ಕರಿಮನ್, ಗಂಧದ ಕಡ್ಡಿ ಪಾರ್ಮೆ, ವಿಜಯ್ ಕುಮಾರ, ಮಣಿ, ಇವರೆಲ್ಲ ಯಾವುದು ಚಂದಿ ಕಳ್ತನ ಮಾಡಕ್ ಅದೇ ಫ್ರೆಂಡ್ಸ್. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? End of flashback. ಶೀಘ್ರದಲ್ಲೇ ಬರ್ತೀಯ. ನಾವ್ ಯಾವಾಗಪ್ಪ ಹಿಂಗ್ ಬರೋದು ಅಂತಾರೆ ಗುರು. ಕಳೆ ಬಂದ್ಬಿಟ್ಟೈತೆ. ಮದ್ವೆ ಹುಡುಗಿ ಕಳೆ ಬರದಲ್ಲಿ ಇನ್ನೊಂದು ಬರುತ್ತೆ. ತಗ್ಲಾಕೊಂಡಿದೀವಿ ಬ್ರೋ ಕಾರ್ ಒಳಗೆ. ಇವ್ರಿಗೆ ಡೋರ್ ಹಾಕೋರೊಬ್ರು ತೆಗಿಯೋರೊಬ್ರು ಇವ್ರಿಗೆ. ಹಲೋ ಹುಡುಗಿ, ಸ್ಪೀಕರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಇಲ್ಲ ನಾನು ಬ್ಲಾಗ್ ಮಾಡ್ತಿರೋ ಸುಮ್ದಿರೋ. ಅಲ್ಲ ಇವ್ರು ಹೇಳ್ತಿರೋದು ನೋಡು, ನಾನು ಯಾವಾಗ ಹಿಂಗ್ ಬರೋದು ಅಂತ. ಫೈನಲಿ ಬಿಗ್ ರೂಟಿಗೆ ಬಂದ್ಬಿಟ್ಟಿದೀವಿ ಗೈಸ್. ಏನು ಅಂದ್ರೆ ವಿಷಯ ಅಂದ್ರೆ ಊರ್ಗಿನ್ನ ಮುಂಚೆ ನಾವೇ ಬಂದಿದ್ದೀವಿ ಬಿಗ್ ರೂಟಿಗೆ. ಎಲ್ಲಿ ಇಲ್ಲ, ಎಲ್ಲಿ ಊಟ? ದೇವಸ್ಥಾನದ ಹತ್ರ ಅಂತ. ಆ ದೇವಸ್ಥಾನದ ಹತ್ರ ಅಂತ ಊಟ. ಹೋಗ್ತೀವಲ್ಲ ಬಿಡು. ಯಾವ ಸಮಾಚಾರ? ಚೆನ್ನಾಗಿದ್ಯಾ? ನಿನ್ ಸಾಕು ನೋಡಿ ಗೈಸ್, ನಮ್ ಕಡೆ ಮದ್ವೆ ಹುಡುಗಿ ಹಿಂಗಿರ್ತಾರೆ. ಮಹಾಲಕ್ಷ್ಮಿ ಮನೆಗೆ ಬರ್ತಾ ಇದ್ದೀವಿ. ಮಹಾಲಕ್ಷ್ಮಿ ಮನೆಗೆ ಬಂದಿದ್ದೀವಿ ಗೈಸ್. ಹೌದಾ? ಮಹಾಲಕ್ಷ್ಮಿ ಮನೆಗೆ ಬಂದ್ಬಿಟ್ಟಿದ್ದೀವಿ ಗೈಸ್. ಒಂದೇ ಊರಿಗೆ ಮದುವೆ ಬೇಡ ಗೈಸ್. ಎಲ್ಲರೂ ಖುಷಿ. ನೀನ್ ಮದುವೆದಾಗ ಹೆಂಗೆ ಮಗನೇ? ಮದುವೆದಾಗ ಇಲ್ಲ ನಮ್ಗೆ ಹುಡುಗಿ ಓಕೆ ಆಯ್ತು. ಎಲ್ಲ ಪಕ್ಕನೇ ಅಲ್ವಾ? ನಿಮ್ಮ ಮನೆಗೆ ಹೋಗ ನಡೀರಿ. ಹೊಸ ಹೆಸರು ಮಹಾಲಕ್ಷ್ಮಿ ನಿಂಗೆ MLM ಅಂತ. ಇಷ್ಟ ದಿನ ಮಹಾಲಕ್ಷ್ಮಿ ಆಗಿರ್ಲಿ, ಇನ್ಮೇಲೆ ಒಬ್ರು ಮನೆ ಮಹಾಲಕ್ಷ್ಮಿ. ಓ ತಗೋಬಿಡು, ಊಟ ಮಾಡ್ಬೇಕು. ಅವ್ರದ್ದು ಬಿಡಪ್ಪ, 1998 ಮಿಷಿನ್ ನಾವೊಂದು ಗ್ರೂಪ್ ಮಾಡಿದೀವಿ MLM ಅಂತ. ಫುಲ್ ಫಾರ್ಮ್ ಅಂದ್ರೆ ಮಹಾಲಕ್ಷ್ಮಿ ಲವ್ ಮ್ಯಾರೇಜ್. ನಾನು ಆಕ್ಚುಲಿ ಕ್ರಿಯೇಟ್ ಮಾಡಿದ್ದು. ನಾನು ಮಹಾಲಕ್ಷ್ಮಿ ಮದುವೆ ಅಂತ ಹಾಕಿದೀನಿ. ಇವರೆಲ್ಲ ಏನ್ ಮಾಡೋರ, MLM ಅಂದ್ರೆ ಮಹಾಲಕ್ಷ್ಮಿ ಲವ್ ಮ್ಯಾರೇಜ್ ಅಂತ ಹೇಳ್ತಾರೆ. ಇವಾಗ ಅವನೇ ಹೇಳ್ದ ಮಹಾಲಕ್ಷ್ಮಿ ಇನ್ನೊಬ್ರು ಮನೆ ಮಹಾಲಕ್ಷ್ಮಿ ಆಗಿದ್ದಾಳೆ ಅಂತ. ನಿಜ ತಾನೆ, ಇಷ್ಟ ದಿನ ಒಂದು ಮಹಾಲಕ್ಷ್ಮಿ, ಇವತ್ತಿಂದ ಇನ್ನೊಬ್ರು ಮನೆ ಮಹಾಲಕ್ಷ್ಮಿ. ತಲೆಗೆ ಶೂಟು. ಸಿಪ್ಪೆ ಕೊಟ್ರೆ ಮನೇಲಿ ಹಾಕ್ತಾರ. ಬಾಳೆಹಣ್ಣೆ ಕೊಡ್ಬಾರ್ದು. ಬರೀ ಬಾಳೆಹಣ್ಣು ಅವನು ಹಸು ಕೊಡ್ತಾನಂತೆ. ಇರೋ ಕೊಟ್ಬಿಟ್ಟ. ಏನಾರು ಹೇಳ್ಬಿಟ್ಟು ಕೊಡು. ಅದು ನಿನ್ ನೋಡಿರೋ ಓಡಾಯ್ತೈತ್ ಕಣೋ, ಗುದ್ಬಿಟ್ಟತು. ಬಾ
ಭಯ ಆಗೋಯ್ತು. ಬರ್ದಾರ ಇನ್ನೊಂಚೂರು ಇಂತಂದ್ಮೇಲೆ ಕಾಣಿ ದೀಪ ದೊಡ್ಡ ಗಿಫ್ಟೇ. ತುಂಬಾ ದೊಡ್ಡದೆ. ಥ್ಯಾಂಕ್ ಯು. ಇಲ್ಲಿ ದೀಪ ಹಚ್ಬೇಕಂತ ನೋಡಿ ಈಗ. ಆರತಿ ದೀಪ ನಮ್ಮದು. ಆರತಿ ದೀಪನ ಆರತಿ ಮಾಡುವಾಗ ಅಷ್ಟರ ಸುಮ್ಮನೆ ಹಚ್ಬಿಟ್ಟು ಹೋಗೋದಲ್ಲ. ಯಾಕೋ ವಿಜಯ್ ಹಿಂಗ್ ಹಿಡ್ಕೊಬಿಡ್ತಿದ್ಯಾ? ಇಲ್ಲಿ ನೋಡೋ ವಿಜಯ್ನ ಇಲ್ಲಿಗೆ ಅಲ್ಲ. ಮಹಾಲಕ್ಷ್ಮಿ ಊರಿಗೆ ಬಂದಿದ್ದು ಆಯ್ತು, ಗಿಫ್ಟ್ ಕೊಟ್ಟಿದ್ದು ಆಯ್ತು, ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಗೈಸ್. ಬೀಗ್ರೂಟನ ಬಾಡೂಟ ತಿನ್ನೋಕೆ ಹೋಗ್ತಾ ಇದೀವಿ. ಬನ್ನಿ ನಿನ್ಗೆ ಅದು ತೆಗಿಯಕ್ ಬರಲ್ಲ ಕಣ, ಅವನೇ ಬರಬೇಕು, ಅವನೇ ಪಾಸ್ವರ್ಡ್ ಹಾಕಿ ತೆಗಿಬೇಕು. ಅಯ್ಯೋ ಅಯ್ಯೋ ಕಿತ್ತಾಕ್ಬಿಡಿ ಕಣ, ಹ್ಯಾಂಡ್ ಅಲ್ಲಾಡ್ತೈತೆ. ವಾರವ ತೆಗ್ಬಿಟ್ಟು ಇರು, ನಂಗೆ ಜಾಗ ಬಿಡು, ಜಾಗ ಬಿಡು, ಜಾಗ ಬಿಡು. ಮಹಾಲಕ್ಷ್ಮಿ ಊರಲ್ಲಿ ಹುಂಜ ಐತೆ ಕಣ್ರೋ. ಎಲ್ಲೈತೆ? ಅಲ್ಲಿಲ್ವಾ ಹುಂಜ? ಒಬ್ಬ ಹುಂಜ ಬರಿ ಹಾಕುತ್ತಂತ, ಅದು ಇನ್ನೂ ಸ್ಪೆಷಲ್. ಇದು ಮಹಾಲಕ್ಷ್ಮಿ ಊರು. ಅವರು ಗಾಡಿ ಕೈ ಹಾಕಿರೋ ಅನ್ಸುತ್ತೆ, ಸೀಟ್ ಖಾಲಿ ಇದ್ರೆ ನಾವು ಬಂದ್ಬಿಡ್ತೀವಿ ಅಂತ ಅವ್ರು ನಿಲ್ಲಿಸಿಲ್ಲ. ಅವ್ರ ತಂಗಿ ಅನ್ಸುತ್ತಲ್ಲ ಅವರು. ರಂಜಿತ ಏನ್ ಹೇಳ್ಕೊಡ್ತೀವಲ್ಲ, ಇನ್ನೊಂದು ಹುಡುಗಿ ನೋಡು ಅಂತ ನೀನು ಹೋಗಿ. ಮಹಾಲಕ್ಷ್ಮಿ ಊರು ತಂಪಾಗಿ, ಹಸಿರಾಗಿ, ಕೂಲಾಗಿ ಇದೆ. ಇಲ್ಲಿ ಬೇಗ್ರೂಟ ಸಮಯನ ಏನ್ ಕಾಯಿ? ಸೀತಾಫಲನ ಏನೇನ್ ಸಿಗ್ತಾವಿಲ್ಲ ಎಲ್ಲ ಅಭ್ಯಾಸ ಮಾಡ್ಕೊಂಡು ಬನ್ನಿ. ಎಲ್ಲ ಕಿತ್ಕೊಳ್ರಿ, ಮಹಾಲಕ್ಷ್ಮಿ ಒಂದು ಹೆಸರಾಗ್ಲಿ. ಇಳಿತಾಳೆ ನೋಡಿ ಗೈಸ್, ಇವಳೆ ಮಹಾಲಕ್ಷ್ಮಿ. ಇವ್ರನ್ನೆಲ್ಲ ಯಾವಾಗ್ಲೂ VIP ತರ ಡೋರ್ ತೆಗಿಬೇಕು, ಇಳಿಸ್ಕೊಬೇಕು ಅಲ್ಲ. ಚಿಕ್ಕ ಮಕ್ಳು ಫೈನಲಿ ಬಂದಿದೀವಿ ಗೈಸ್. ಸುತ್ತ ನೋಡಿ ಎಷ್ಟು ಹಸಿರಾಗಿದೆ. ಇದು ನಮ್ಮೂರು ತೋಪ್ ಇದ್ದಂಗ ಐತೆ. ಸುತ್ತ ನೀಲಗಿರಿ ಮರ. ಏನ್ ಮಾಡ್ತೀಯ ಅಂತ ಕಲ್ ಜೋಡಿಸ್ಕೊಡ್ತೀವಿ, ಇಟ್ಕೊಂಡ್ ಮಾಡ್ಕೊಡ್ತೀವಿ. ಮ್ಯಾಗಿ ಮಾಡಕ್ಕೆ ನೀನ್ ಬೆಂಗಳೂರಿಂದ ಇಲ್ಲಿ ಬರ್ಬೇಕಾ? ಹೂನ ತಂದಿದ್ರೆ ಚಾಪೆ ಹಾಕೊಂಡ್ಬಿಟ್ಟು ಒಂದ್ ಮರದಡಿ ಹೋಗ್ಬಿಟ್ಟು ಹಾಸ್ಕೊಂಡ್ಬಿಟ್ಟು ಅವಳು ಏನೆಲ್ಲ ಅನ್ಸುತ್ತೆ ಗೊತ್ತಾ, ನಾನು ಇಲ್ಲಿ ಶಾಮಿಯಾನ ತೋರ್ಸಿದ್ಕೆ ಇದೆಲ್ಲ ಊಟ ಅದುವಾ ಅನ್ನಂಗಿತ್ತು. ಆಮೇಲೆ ಹೇಳ್ದೆ ಇಲ್ಲವಾ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಂತ. ತಂದಿರಲ್ಲ, ನಾಟ ಆಡ್ಕೊಂಡು ಹೋಗೋದಿತ್ತು. ಬೇಜಾನಾಟ ಹೂನ. ಆಮೇಲೆ ಬೇರೆ ಏನಾರು ಅನ್ಕೊಂಡ್ಬಿಟ್ಟು ಅದೇ ನಾಮಕರಣ ಬರ್ತಡೆ 1 ಇಯರ್ದು. ಬೇರೆ ಏನೋ ಕೊಡ್ತಾರ ವೆಜ್ಜರ್ನಲ್ಲಿ ಕರ್ಸಿ ತಿಂದ್ರೆ. 1 ವರ್ಷದ ಬರ್ತಡೆ ನಾನ್ ವೆಜ್ ಇರುತ್ತಪ್ಪ ಇಲ್ಲಿ. ಬಟ್ ಕೇಕ್ ನೋಡಿದೆ ಅಲ್ಲಿ ಆದಿಶಕ್ತಿ ಮಾಯಮ್ಮ ದೇವಸ್ಥಾನ ಗೈಸ್. ಇದು ಎಲ್ಲ ನೈಟ್ ಶಿಫ್ಟ್ ಅವ್ರು ಆಡ್ಲಿ ಅಂತ ತಗೊಂಬರ್ತಾನೆ ಅನ್ಕೊಂಡ್ರೆ ಅಲ್ಲೇ ಬಿಟ್ಟು ಬಂದವ್ರೆ. ನೀನೇ ತಾನೇ ಎತ್ಕೊಂಡ್ ಬಂದಿದ್ದು? ಅಲ್ಲೇ ಕೆಳಗಡೆನೆ ಇತ್ತು, ಅವ್ರು ಆಡ್ತಾರೆ ಅಂತ. ಮೊನ್ನೆ ಬೇರೆ ಆಡಿದ್ರಲ್ಲ, ತಗೊಂಬಂದ್ರೆ ಅವ್ರು ಆಡಲ್ಲ ಅನ್ಕೊಂಡ್ ಬಿಟ್ಟು ಬಂದೆ. ದೇವ್ರೆ ಇಂಥ ಕೆಲಸ ಮಾಡ್ತಾರೆ. ಇದ್ರ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ, ಕಳ್ಸಿ ಆಚೆ. ಗಣೇಶ್ ಇಂಥ ವಿಷಯದಲ್ಲೆಲ್ಲ ನಾಚ್ಕೋಬಾರ್ದು. ಉಡುಪಳೆ ಗ್ಯಾಂಗ್ ತರ ಬರ್ತಾ ಇದ್ದಾರೆ ನಮ್ಮ ಟೀಮ್ ಎಲ್ಲ. ವೆದರ್ ಮಾತ್ರ ಸಖತ್ತಾಗೈತಲ್ಲ. ಅಲ್ಲ ವೆದರ್ ಚೆನ್ನಾಗೈತಲ್ಲ. ಯಾರು ರೆಸ್ಪಾನ್ಸೇ ಮಾಡ್ತಾ ಇಲ್ಲ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ವೆದರ್ ಚೆನ್ನಾಗೈತಲ್ವಾ ಅಂದೆ. ಬಿಸಿಲತ್ತಿದ್ರೆ ಎಷ್ಟೊತ್ತಿಗೆ ಹೋಗಿ ತಿನ್ನಿಸ್ಬಿಡುತ್ತೆ. ಬಿಸಿಲಿರಬಾರ್ದು, ಹಿಂಗೆ ಇರ್ಬೇಕು. ಊರುಗಳ ಕಡೆ ಯಾವ್ದಾರು ಫಂಕ್ಷನ್ಗಳಾದ್ರೆ ಟಾಟಾ ಎಸಿನಲ್ಲಿ ಸ್ಕೂಲ್ ಮಕ್ಳನ್ನೆಲ್ಲ ಹಿಂಗೆ ತುಂಬಿಸ್ಕೊಂಡ್ ಬಂದ್ಬಿಡ್ತಿದ್ವಿ. ನೋಡೋರು ಬೆಳಿತಾ ಇಲ್ವಾ? ಇಲ್ಲಿ ನಾವು ಎಲ್ಲ ಹೋಗಿದ್ದೀವಿ. ಈ ತರ ಯಾವ್ದಾದ್ರು ಫಂಕ್ಷನ್ ಏನಾರ ಆದ್ರೆ ಹೋಗೋದು, ಭರ್ಜರಿಯಾಗಿ ಊಟ ಮಾಡ್ಕೊಂಡ್ ಬರೋದು. ಇಷ್ಟೇ ಜನ ಗೌರ್ಮೆಂಟ್ ಸ್ಕೂಲಲ್ಲಿ ಇರೋದು.
5-6 ಜನ ಅವ್ರು ಅಷ್ಟೇ ಹುಡುಗರುಗಳು. ಗೈಸ್ ಇಲ್ಲೊಬ್ಬ ಬರ್ತಾವನೆ, ಅವ್ನು ಏನ್ ಮಾಡೋನೆ ಅಂದ್ರೆ ಬಂದಿರೋದ್ ನಾವು ಒಂದ್ ಮದ್ವೆ ಊಟಕ್ಕೆ ಬಿಗ್ರೂಟಕ್ಕೆ, ಆದ್ರೆ ಹಾಕಿಸ್ಕೊಂಬತ್ತಿರೋದ್ ಪಕ್ಕದ ಮನೆ. ದೇವ್ರ ನಿಂಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಇನ್ನೊಂದು ಯಾವ್ದೋ ಫಂಕ್ಷನ್ ನಡೀತಾ ಐತೆ ಅಲ್ಲಿ, ಅಲ್ಲಿಂದ ಹೋಗ್ಬಿಟ್ಟು ಸೈಡ್ಸ್ ಏನೋ ಹಾಕಿಸ್ಕೊಂಬಂದವನೆ. ನೆಲ್ಲಿ ಮೊಳೆ ಸಿಕ್ತಾ ಬಂದಿರೋದು ಈ ಕಡೆ ಫಂಕ್ಷನ್ಗೆ, ಹೋಗಿರೋದು ಮಾತ್ರ ಈ ಕಡೆ ಫಂಕ್ಷನ್ಗೆ ಊಟ ಹಾಕಿಸ್ಕೊಬರಕ್ಕೆ. ಈ ತರ ಹೆಲ್ಪ್ ಭಾಳ ಜಾಸ್ತಿ ಗಣೇಶ್. ಇರ್ಲಿ ಕುಡಿ ಏನಾಗಲ್ಲ. ಕಣ್ಣು ದೊಡ್ಡದಾಗ ಬಿಡ್ತಾ ಇದ್ಕೊಡ್ರು ಹುಡುಗಿ. ಬೇಗನ ಕೊಡ್ತಾ ಇಲ್ವ ಅಂತ ಹಿಡ್ಕೊ ಹೋಗ್ಲಿ. ಪುಲ್ಚಾರ್ ಇಬ್ರೆ. ಒಬ್ಬಿಟ್ಟ ನಂಗೆ ಉಪ್ಪಿಟ್ಟು ಅಂದಂಗಾಯ್ತು. ನಂಗೆ ಸ್ವೀಟ್ ಬೇಡಪ್ಪ. ಇವ್ರಿಬ್ರು ಏನೋ ನಾನ್ ವೆಜ್ ತಿನ್ನಲ್ಲ, ಅದಕ್ಕೆ ವೆಜ್ ತಿಂತವ್ರೆ ಗೈಸ್. ಒದ್ದಾಡ್ಬೇಡ, ಊಟಕ್ಕೆ ಹೋಗ್ಬಿಡೋದು. ಮಹಾಲಕ್ಷ್ಮಿ ಊಟಕ್ಕೆ ಬಂದಿದ್ದೀವಿ. ಅವ್ರ ಅಮ್ಮ ನೀರು ಕೊಡ್ತಾವ್ರೆ, ಅವ್ರ ಅಪ್ಪ ಎಲೆ ಹಾಕ್ತವ್ರೆ ಗೈಸ್. ಗೈಸ್ ನಾವು ಇವತ್ತು MLA ನಾಗಮಂಗಲ MLA ಬಂದಿದ್ದೀವಿ ಗೈಸ್. ಇಲ್ಲಿ MLA ಅವ್ರ ಹೆಸರು ಅಭಿಷೇಕ್. ಅದಕ್ಕೆ ಇಲ್ಲಿ ML ಇಲ್ಲಿದೆ, ಆಚೆ ಕಡೆ ಇದೆ ವಯಸ್ಸು. years later. ಇವರೆಲ್ಲ ಸ್ಪೆಷಲ್ ಕ್ಯಾಂಡಿಡೇಟ್. ನಾವೆಲ್ಲ ಇಲ್ಲಿ ಕೂತಿದ್ವಿ. ಇವಾಗ ಹೇಳಿ ಹಸುವಾಗ್ತಿದೆ, ಬೇಗ ಊಟಕ್ಕೆ. ಆಚೆ ಸಿಕ್ಕಾಪಟ್ಟೆ ಜನ ಅಂತ ಇಲ್ಲಿ ಕೂತ್ಕೊಂಡಿದ್ದೀವಿ. ಆಚೆ ಹೋದ್ರೆ ನಾವ್ ಇವತ್ತಿಗೆ ಊಟ ಕೂರಲ್ಲ. ಇದು ಅಲ್ವಾ, ಅದಕ್ಕೆ ಇನ್ಫೋಸಿಸ್ ಅಲ್ವಾ, ಅದಕ್ಕೆ VIP ಕೋಟಾ ಕೊಟ್ಟಿದ್ದೀವಿ. ಇದು ಆಕ್ಚುಲಿ ಚೆನ್ನಾಗಿರೋ. ಓ ಮೋಹನ್ ಬರೋಗೆ ಸ್ಪೆಷಲ್. ಥ್ಯಾಂಕ್ ಯು ಸೋ ಮಚ್. ಒಂದೇ ಎಲೆ ಏನಕ್ಕೆ ಕೊಟ್ಟೆ ನೀನು? ಒಂದೇ ಕೊಟ್ಟೆ ನೀನು? ನಿನ್ ಹೆಸರೇನು? ಮನ್ವಿತಾ. ಹೇಳಿಲ್ವ ಹೆಸರು? ನಿನ್ ಹೆಸರೇನು ಅಂದ್ರೆ ಮನ್ವಿತಾ. ನಾನು ಏನೂ ತಿನ್ನಲ್ಲ. ಏನಕ್ಕೆ ಇವಳು ಏನೂ ತಿನ್ನಲ್ಲ? ಅದ ಹಂಗೆ ಸ್ಟ್ರೆಸ್ ಆಗಿರುತ್ತಲ್ಲ ರಾತ್ರಿ ವರ್ಕ್ ಮಾಡಿ. ನೈಟ್ ಶಿಫ್ಟ್ ಮಾಡ್ಬಿಟ್ಟು ಹಿಂಗ್ ಬಂದಾಗ ಸ್ಟ್ರೆಸ್ ಆಗಿರುತ್ತೆ. ಏನು ಬೇಡ, ಸುಮ್ಮನೆ ಮಲ್ಕೊಂಡ್ಬಿಟ್ರೆ ಸಾಕು ಅನ್ಸ್ಬಿಡುತ್ತೆ. ನಿಂಗೆ ಇಂಟ್ರೆಸ್ಟ್ ಇಲ್ಲ ನಮ್ಗಿಲ್ಲ. ನಿಮ್ಗೆ ಏನಾರು ಒಂದ್ ಮರ್ತೈತಾರ ಕಣ ಅವ್ರು. ಇವತ್ತ ಚೇರ್ ಕೊಟ್ಬಿಡಿ, ನೀರ್ ಇಟ್ಕೊಟ್ಟು ನಾನ್ ವೆಜ್ ಕೊಡ್ಬಿಡ್ರಿ. ಬ್ರಾಹ್ಮಿನ್ಸ್ ಅಲ್ಲಮ್ಮ. ಇವತ್ತೊಂದಿನದ ಮಟ್ಟಿಗೆ ತಮಟೆ ಹೊಡಿಯಾರ? ಯಾವ ಫಂಕ್ಷನ್ ಅಲ್ಲಿ ತಮಟೆ ಹೊಡಿತೀರಾ? ಎಲ್ಲ ದೇವರ ಕಾರ್ಯ, ಸತ್ತವರು ಎಲ್ಲ. ಟೇಬಲ್ ಬಂದ್ಬಿಡ್ತು VIP-ಗಳಿಗೆ. ಬಡಿಸ್ಬೋದು ಹೇಳು. ಇಲ್ಲ ಬಡಿಸ್ಬೋದು. ಸಂಗೀಟಿ ಅಲ್ಲಿ ಬರೀ ಅನ್ನ ತಿಂದು ಬೇಜಾರಾಗ್ಬಿಟ್ಟಿದೆ ನಮ್ಗಂತೂ. ದಿನ ಮುದ್ದೆ ಸಾರು ಏನಾರು ಇರ್ಬೇಕು. ವಿಜಯ್ ಅಂತ ವಿಜಯ್ ಬರೀ ಚಿಕನ್. ನೀವು ಆಟ ಕೊಟ್ಟು ಲೆಕ್ಕಕ್ಕಿಲ್ಲ. ಅವರು ಮುದ್ದನೂ ತಿನ್ನಲ್ಲ, ರೈಸ್ ಇಡು. ಪೀಸು ಇಲ್ಲ, ತುಂಡು ಇಲ್ಲ, ಮುದ್ದೆ. ಉಪ್ಪಾಕಿ ಚೆನ್ನಾಗಿ ಮಾಡೋರು ಗೊತ್ತಾ? ವಿಜಯ್ ನಾಚ್ಕೋಬೇಡ, ಹೊಟ್ಟೆ ತುಂಬಾ ಊಟ ಮಾಡು.
ಏನ್ ಬೇಕಾದ್ರೆ ಕೇಳು, ಪಾಯಸ ಬೋಂಡ ಬಿಟ್ಟು ಏನ್ ಬೇಕಾದ್ರೆ ಕೇಳು. ಚೆನ್ನಾಗೈತಾ ಮಟನು? ಅವತ್ತು ಅದನ್ನ ಹೇಳಿದ್ರೆ ನೀನು ಈ ಕಾಲಕ್ಕೆ ಆಗಲ್ಲ ಬಿಡು. ಬಿಡೋ, ಇಲ್ಲೇ ಹೋಯ್ತಾ ಅದಾರ ನೋಡ್ಕೊಂಡೋಗಣ. ಗಣೇಶ್ ಎಲ್ಲ ಬ್ಲಾಕ್ ಮಾಡಕ್ ಬಿಡ್ತೀನಿ ಬ್ರೋ, ನನ್ ಇವ್ರು ಹಾಕಲ್ಲ ಅನ್ಸುತ್ತೆ ಬ್ರೋ, ಹೊಂಟೋಗ್ಬಿಟ್ರು. ಏನು ಚಿಕನು? ಚಿಕನ್ ನಾನು ಒಬ್ಳು ಬದುಕಿದ್ದೀನಮ್ಮ ಇಲ್ಲಿ. ನನ್ನ ಅವರು ಮರಿತಾರೆ ಅಂದ್ರೆ ನನ್ನೇ ಮರ್ತೋಗೋರು. ಹೊಡೆದಾಡ್ತವ್ರ ಯಾಕೋ. ನನ್ನ ಮರ್ತೋಗ್ಬಿಟ್ಟವ್ರ, ಏನು ಹಾಕಿಲ್ಲ. ನೀನ್ ಕಾಯ್ತಾ ಇದೆ ಅವಾಗಿಂದ. ಆಚೆ ಹೋಗೋದು ತಗೊಂಬರಕ್ ಬರ್ಬೇಕು. ನಂಗೆ ಸಾರ ಬೇಡ, ಮಟನ್ ಸಾರಿ ಬೇಡ. ಈ ಕಡೆ ತಟ್ಟೆ ಫುಲ್ಲು, ಈ ಕಡೆನು ತಟ್ಟೆ ಫುಲ್ಲು. ನಂಗೆ ಬಂದ್ರು, ಕೊನೆಗೂ ಬಂತು, ಚಿಕನ್ ಬಂತು. ಇರ್ಲಿ ಸಾಂಬಾರ್ ಹಾಕಿ ಆಂಟಿ, ಸಾಂಬಾರು ರೈಸ್ಗೆ ಹೋಗಂಗೆ ಒಂದೇ ಸಲ. ಬರೀ ಸಾರ್ ಹಾಕಿ, ಬರೀ ಸಾಂಬಾರ್ ಹಾಕಿ ನಂಗೆ ರೈಸ್ಗೆ ಹೋಗಂಗೆ. ಸಾಕು ಜಾಸ್ತಿ, ಸಾಕು. ಓ ಜಾಸ್ತಿನೇ ಹಾಕಿದ್ರು. ಜನುಮವೇ ದೊರಕಿದೆ ರುಚಿ ಸವಿಯಲು. A few moments later. ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? MLA ಬೀಗ್ರೂಟ ಸೂಪರ್. MLA ನಿಮ್ದು ಪುಕ್ಷಡೆ ಸಿಕ್ತು ಅಂತ ಬಾರಿಸ್ತಾ ಇದೀವಿ. ನಮ್ದೇನಿದ್ರು ಥಿಂಕ್ ಬೇಕ್ ತಿನ್ಬೇಕು. ಸಾಕು ಹೋಗಲ್ಲಿ. ನಾವಾಗ್ಲೂ MLA ಊಟಕ್ಕೆ ಬಂದಿದೀವಿ, ಬೀಗ್ರ ಊಟಕ್ಕೆ ಬಂದಿದೀವಿ. ತುಂಬಾ ಸಖತ್ತಾಗಿದೆ. ಒಂದೇ ಕಣ್ಣ ನೀರ್ ಹಾಕ್ಬಿಡ್ತಾರೆ. ತಿನ್ನಕ್ ಚೆನ್ನಾಗಿದೆ, ಅದಕ್ಕೆ ತಿಂತಾ ಇದೀವಿ. ಯಾವ ಇವೆಲ್ಲ ಚೆನ್ನಾಗಿದೆ ಊಟ. ಅಂತೂ ಇಂತೂ ಎದ್ರಪ್ಪ. ಈ ಕಡೆ ಎಲ್ಲ ಹಿಂಗೆ ಪೂರಾ ರೆಡ್ ಹಿಂಗೇನೆ. ಜ್ಯೂಸ್ ಆಗೈತ್ ಕಣ ಮರಯ್ಯ. ಹೋಗ್ಬರ್ತೀವಿ. ಮಳೆ ಬರ್ತಾಯ್ತೋ ಹೆಂಗೋ, ಮೋಡ ಆಗೈತೆ. ಕಾರಲ್ಲಿ ಇದಿದೆ. ಸರಿ ಆಯ್ತು. ಬರ್ತೀವಣ್ಣ. ಕಾಣಿಸ್ತಾ ಇಲ್ಲ. ಗೈಸ್, ಇಲ್ಲಿ ಬೀಗ್ರೂಟ ಕೊಡ್ತಿದ್ರು, ಆದ್ರೆ ನಾವು ಒಳಗಡೆ VIP ಕೋಟಾನಲ್ಲಿ ಊಟ ಮಾಡ್ಕೊಂಡು ಹೋಗ್ತಾ ಇದ್ವಿ. ಸ್ಪೆಷಲ್ ಟ್ರೀಟ್ಮೆಂಟ್. ಏನೀಗ ಇವ್ರ ಮನೆ ಊರ್ಗ್ ಹೋಗ್ತಾ ಇಲ್ವಾ? ಇಲ್ಲ ನನ್ಗೇನು ಓಕೆ ಅಪ್ಪ, ನಮ್ದೇನಿಲ್ಲ. ನೋಡು ದಿನೇಶ್ ಓಕೆ ಅಂತವನೆ. ಗಣೇಶ್ ನೋಡು, ದಿನೇಶ್ ಓಟ್ ಹಾಕಿದ್ರು, ಮೇಘ್ನ ಓಟ್ ಹಾಕಿದ್ರು ನಮ್ಮೂರ್ಗೆ. ಇಲ್ಲಿಂದ 44 1 ಅವರ್ ಆಗುತ್ತಾ? ಎಳ್ಳೀರ್ ಕುಡ್ಕೊಂಡು ಹೋಗೋಣ. ಇವ್ರು ಬೇಡ ಅಂತವ್ರು ಯಾಕೋ. ಮತ್ತೆ ನಮ್ಮೂರಿಗೆ ನೀವು ಬರ್ತೀರಾ ಹೇಳಿ? ಆಗುತ್ತಾ ಬ್ರಾ? ಅದು ತುರ್ವಾಕೆರೆ ಚೌಟ್ರಿ. ನೀವ್ ಮನೆಗ್ ಬರೋದ್ ಹೇಳಿ. ಮದ್ವೆಗೂ ಬರಲ್ಲ, ಇವಾಗ ಅಟೆಂಡೆನ್ಸ್ ಹಾಕ್ಬಿಡ್ತೀವಿ ನಿನ್ ಮದ್ವೆಗೆ. ಬಂದ್ಬಿಡು ಅಣ್ಣ, ಯಾಕೆ? ಬನ್ನಿ ಗೈಸ್, ಗೋಯಿಂಗ್ ಟು ಬುಗುಡ್ನಳ್ಳಿ. ಇಲ್ಲಿಂದ ನಮ್ಮೂರು ನಮ್ಮನೆ. ಇವಾಗ ನಮ್ಮನೆಗ್ ನೀನ್ ಬರಲ್ಲ ಬಾ. ಇವಾಗ ಇಲ್ಲೇ ಹೋಗೋಣ. ಈಗ ನಾವೀಗಿರೋ ಪ್ಲೇಸು ಗೈಸ್ ಇಲ್ಲಿ ಆದಿಚುಂಚನಗಿರಿ ನಿಯರ್ ಇದೀವಿ. ಇಲ್ಲಿಂದ ಒಂದು 40 ಕಿಲೋಮೀಟರ್ ಅಷ್ಟೇ, ಬೇಗ ಹೋಗ್ಬೋದು ನಮ್ಮ ಮನೆಗೆ. ಹೇಳ್ತಾ ಇದೀನಿ ಬನ್ನಿ ಅಂತ. 3 ಜನ ನನಗೆ ಊಟ ಹಾಕ್ತವ್ರೆ, 3 ಜನ ಆಗಲ್ಲ ಅಂತವ್ರೆ. ಯಾಕಂದ್ರೆ ಮತ್ತೆ
ಅವ್ರು ಇಲ್ಲಿವರೆಗೂ ಬರೋ ಸಿಚುಯೇಷನ್ ಸಿಗುತ್ತೋ ಅಲ್ವಾ ಗೊತ್ತಿಲ್ಲ. ಬಂದ್ರು ನಮ್ಮ ಮನೆಗೆ ಬರ್ಬೇಕಲ್ಲ ಫಸ್ಟ್ ಆಫ್ ಆಲ್. ಹಂಗಾರ ಮಾಡಿ ಕರ್ಕೊಂಡು ಹೋಗೋಣ, ಟ್ರೈ ಮಾಡ್ತೀನಿ. ಊಟ ಮಾತ್ರ ಸಕ್ಕತ್ತಾಗಿತ್ತು, ಬೀಗ್ರೂಟ. ಮಟನ್ ಒಳ್ಳೆ ಸಕ್ಕತ್ತಾಗಿ ಬಾರಿಸವ್ರೆ. ನಾನು ಬರೀ ಚಿಕನ್ ತಿಂದಿದ್ದೆ. ಹೌದಾ? ಯಾರು ಹಿಂದೆ ಹೋಯ್ತಿರ ಮುಂದೆ ಹೋಯ್ತಿರ? ಮತ್ತೆ ಓ, ನನ್ನ ಅಭಿಮಾನಿಗಳು ನೋಡ್ಬಿಟ್ಟವ್ರೆ. ಹೆಂಗಾದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಕಂಡು ಹಿಡಿದ್ಬಿಟ್ಟವ್ರೆ. ನಮ್ಮನೆ ನಮ್ಮನೆ ಎಳ್ಳೀರ್ ಕುಡ್ಕೊಂಡು ಸೀದಾ ಹೋದ್ವು. ಒಂದ್ ಅರ್ಧ 1 hour ಅಷ್ಟೇ. 1 hour ಆಗಲ್ಲ, 40 ಕಿಲೋಮೀಟರ್ 1 hour ಬೇಕಾ ಹೋಗಕ್ಕೆ? ನಮ್ಮನೆ ರೂಮಲ್ಲಿ ಅದೇ ಕದ್ಬಳ್ಳಿ ಇರಿಸೇವೆ ಎಲ್ಲ ಈ ಮ್ಯಾಪ್ ಹಾಕೊಂಡು ಹೋಗ್ತೀನಿ ಬಿಡು. ಬಂದಿದೀವಿ ನಾವು ಬಂದಿದೀವಿ. ಈಗ ಏನ್ ಮಾಡ್ತೀರಪ್ಪ? ವಿಜಯ್ ಇಂದ ಕೂತ ನಿನ್ ಪಕ್ಕ. ವಿಜಯ ಅವ್ರ ಫ್ರೆಂಡ್ ಅಂತೆ ಗಣೇಶ್. ವಿಜಯ್ ಮಿಸ್ಟರ್ ಬಿ ತರ ಇಲ್ಲ, ಸೋಫಾ ಕೊಡ್ತೀನಿ ಬಿಡ. ಅವ್ನಿಗೆ ಈ ಕಡೆ ಮಧ್ಯೆ ಬಾ. ಆಯ್ತು ಬಿಡ್ರಪ್ಪ. ಅವ್ರು ಆನ್ ದಿ ವೇ ಹಿಡ್ಕೊಂಡ್ ಬಂದವ್ರೆ. ಜಾಗ ಚೇಂಜ್ ಮಾಡ್ಕೊಂಡ್ ವಿಜಯ್ ಪಕ್ಕಕ್ ಬಂದ್ಬಿಟ್ಟ. ಅವ್ರಿಗೆ ಆಯ್ತಾ ಇಲ್ಲ ಅಂತ. ಬಾಯ್ ಬಾಯ್. ಓ ಅಂಟ ಕಡೆ ಬರ್ತದೆ. ಥ್ಯಾಂಕ್ ಯು ಬೀಗ್ರು. ಬಾಡೂಟ ಚೆನ್ನಾಗಿತ್ತು. ಅವಾಗ ನಡಿಯೋ ರೈಟ್ ರೈಟ್. ಆರಾಮಾಗಿ ಬಿಡು ಸ್ವಲ್ಪ. ಆರಾಮಾಗಿ ಕುತ್ಕೋ ವಿಜಯ್. ನಾನು ಫ್ರಂಟ್ ಅಲ್ಲಿ ಇದ್ದೀನಿ. ಎಷ್ಟೊತ್ತು? 40 ಕಿಲೋಮೀಟರ್ ಅಷ್ಟೇ. ಮನೆಗೆ ಹೋಯ್ತೀವಿ ಇವಾಗ. ಭದ್ರಾಗಿ ಕುತ್ಕೊಳ್ರಪ್ಪ, ಉದ್ರೋಗ್ಬಿಟ್ಟಿರ. ಗಣೇಶ್ ಸ್ವಲ್ಪ ಮೇಲೆ. ಇವ್ರು ಇಲ್ಲಿಂದ ಅಲ್ಲಿಗೆ ಹೋಗೋರೆ, ಇಲ್ಲಿದ್ದವ್ರು ಇಲ್ಲಿಗೆ ಹೋಗೋರೆ. ನಾವು 4 ಜನ ಮಾತ್ರ ಇದ್ದದ್ದು ಜಾಗಿದ್ವಿ.